ಭಗೀರಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ 7ನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ 2024-25 ಮಾರ್ಚ್ 12 ಗುರುವಾರ ಸಾಯಂಕಾಲ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸರೋಜಿನಿ ಬಾಯಿ ಮಲಕಣ್ಣ ಮಸರಕಲ್ ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಆಗಮಿಸಿದ ಸಿಆರ್ಪಿ ರಾಜು ವಿಜಾಪುರ ಹಾಗೂ ಟಿಎಸ್ ಲಮಾಣಿ ಮತ್ತು ಎಚ್.ವೈ. ಮಸರಕಲ್ಲ, ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳು ತಾಳಿಕೋಟಿ, ಮುಖ್ಯ ಅತಿಥಿಯಾಗಿ ಸಂಗನಗೌಡ ಗಬಸಾವಳಗಿ, ಬಿಎಸ್ಎನ್ಎಲ್ ಇಂಟರ್ನೆಟ್ ಸರ್ವಿಸ್ ಇಂಜಿನಿಯರ್ ತಾಳಿಕೋಟಿ, ಎಂ.ಜಿ. ದೇಶಪಾಂಡೆ, ನಾಗುರ ಸಿಆರ್ಪಿ ಬಾಲಾಜಿ ವಿಜಾಪುರ, ಸುರೇಶ್ ವಾಲಿಕಾರ ಟೀಚರ್ಸ್ ಸೊಸೈಟಿ ಸಂಘದ ಅಧ್ಯಕ್ಷರು ಹಾಗೂ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್.ಬಿ. ಬೀರಗೊಂಡ, ಸಹ ಶಿಕ್ಷಕರಾದ ಎಸ್.ಎಂ. ಬ್ಯಾಕೋಡ್, ಎನ್.ಜಿ. ಗಾಣಿಗೇರ ಭಾಗವಹಿಸಿದ್ದರು. ವಿಶೇಷ ಸನ್ಮಾನಿತರಾಗಿ ಆಗಮಿಸಿದ ಶಿವಲಿಂಗಪ್ಪ ಮಸರಕಲ್ ನಿವೃತ್ತ ಕೆಎಸ್ಆರ್ಟಿಸಿ ನೌಕರರು ಸನ್ಮಾನ ಸ್ವೀಕರಿಸಿದರು. ಉದ್ಘಾಟನಾ ಭಾಷಣವನ್ನು ರಾಜು ವಿಜಾಪುರ್ ಸಿಆರ್ಪಿ ಮಾತನಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ತಿಳಿ ಹೇಳುವುದು ಅತಿ ಮುಖ್ಯವಾದ ಸಂಗತಿ ಎಂದು ತಿಳಿಸಿದರು. ಹಾಗೂ ಟಿಎಸ್ ಲಮಾಣಿ, ಮುಖ್ಯ ಗುರುಗಳು ಗಡಿ ಸೋಮನಾಳ ಇವರು, ಮಕ್ಕಳ ಮನಸ್ಸು ಮೇಣ ಇದ್ದಂತೆ, ಇದನ್ನು ಶಿಲೆಯಾಗಿ ರೂಪಿಸಬೇಕಾದ ಕರ್ತವ್ಯ ಶಿಕ್ಷಕ ಮತ್ತು ಪಾಲಕರದಾಗಿರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಮಸ್ಕಾನಾಳ ಸರಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಬಿಸಿ ಮಸರಕಲ್ ನಿರೂಪಿಸಿದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಬ ಸಾಲವಾಡಗಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಇಂದಿರಾಬಾಯಿ ಗೋಕಂಡತಿ ಅವರು ನಡೆಸಿಕೊಟ್ಟರು. ನಂತರ ಶಾಲಾ ಮಕ್ಕಳಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಎಂದು ಭಗೀರಥ ಶಾಲಾ ಅಧ್ಯಕ್ಷರು ತಿಳಿಸಿದರು.